ನಮ್ಮ ದೇಹವನ್ನ ನಮ್ಮ ಮನಸ್ಸನ್ನ ಕಂಪ್ಲೀಟ್ ಆಗಿ ರೀಸೆಟ್ ಮಾಡೋಕೆ ಒಂದು ಪ್ರಾಚೀನ ವಿಧಾನ ಇದೆ ಅಂದ್ರೆ ನಂಬ್ತೀರಾ? ಹೌದು, ಇದೆ. ಇವತ್ತು ನಾವು ಆಯುರ್ವೇದದ ಆಳವಾದ ಜ್ಞಾನದ ಬಗ್ಗೆ ಮಾತಾಡೋಣ. ಅದರಲ್ಲೂ ಮುಖ್ಯವಾಗಿ ಪಂಚಕರ್ಮ ಅನ್ನೋ ಒಂದು ಅದ್ಭುತವಾದ ಶುದ್ಧೀಕರಣ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೇವಲ ಒಂದು ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ನಮ್ಮ ದೇಹದ ನೈಸರ್ಗಿಕ ಸಮತೋಲನವನ್ನ ಮತ್ತೆ ವಾಪಸ್ ಪಡೆಯೋ ಒಂದು ಕಲೆ. ಆಯುರ್ವೇದದ ತತ್ವಶಾಸ್ತ್ರವನ್ನ ಈ ಒಂದು ಮಾತು ಎಷ್ಟು ಸುಂದರವಾಗಿ ಹಿಡಿದಿಡುಕ್ಕಲ್ವಾ? ಆರೋಗ್ಯ ಅಂದ್ರೆ ಕಾಯಿಲೆ ಇಲ್ದೇ ಇರೋದು ಮಾತ್ರ ಅಲ್ಲ, ಅದೊಂದು ಪಾಸಿಟಿವ್ ಸ್ಟೇಟ್, ಒಂದು ಸಕ್ರಿಯವಾದ ಯೋಗಕ್ಷೇಮದ ಸ್ಥಿತಿ. ಸರಿ, ಹಾಗಾದ್ರೆ ಇದರ ಮೂಲತತ್ವನೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಆಯುರ್ವೇದ ಹೇಳೋದೇನು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಈ ಇಡೀ ಬ್ರಹ್ಮಾಂಡದ ಒಂದು ಸಣ್ಣ ರೂಪ. ಅಂದ್ರೆ ಈ ಪ್ರಪಂಚದಲ್ಲಿ ಏನೆಲ್ಲ ಅಂಶಗಳಿವೆಯೋ ಅವೆಲ್ಲವೂ ನಮ್ಮ ದೇಹದ ಒಳಗೂ ಇವೆ. ಸೊ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನೋಡಿ, ಬ್ರಹ್ಮಾಂಡದ ಈ 5 ಮಹಾಭೂತಗಳು ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ, ಇವು ಸೇರಿ ನಮ್ಮ ದೇಹದಲ್ಲಿ 3 ಪ್ರಮುಖ ಶಕ್ತಿಗಳನ್ನು ರೂಪಿಸ್ತವೆ. ಅವನ್ನೇ ತ್ರಿದೋಷಗಳು ಅಂತ ಕರೆಯೋದು: ವಾತ, ಪಿತ್ತ ಮತ್ತು ಕಫ. ಈ 3 ದೋಷಗಳ ಒಂದು ವಿಶಿಷ್ಟವಾದ ಕಾಂಬಿನೇಷನ್ ಇದೆಯಲ್ಲ, ಅದೇ ನಮ್ಮ ಪ್ರಕೃತಿಯನ್ನ ಅಂದ್ರೆ ನಮ್ಮ ದೇಹ ಮನಸ್ಸಿನ ಮೂಲಭೂತ ಸ್ವಭಾವವನ್ನ ನಿರ್ಧಾರ ಮಾಡುತ್ತೆ. ಪ್ರತಿಯೊಂದು ದೋಷಕ್ಕೂ ಅದರದೇ ಆದ ಗುಣಲಕ್ಷಣಗಳಿವೆ. ಈಗ ನೋಡಿ, ವಾತ ಪ್ರಕೃತಿಯವರು ಸಾಮಾನ್ಯವಾಗಿ ತೆಳ್ಳಗೆ, ತುಂಬಾ ಚಟುವಟಿಕೆಯಿಂದ ಮಾತುಗಾರರಾಗಿರ್ತಾರೆ. ಇನ್ನು ಪಿತ್ತ ಪ್ರಕೃತಿಯವರು ಅಂದ್ರೆ ಅವರು ತುಂಬಾ ಶಿಸ್ತುಬದ್ಧ, ತೀಕ್ಷ್ಣ ಸ್ವಭಾವದವರು. ಕಫ ಪ್ರಕೃತಿಯವರು ಸ್ಥಿರ, ಶಾಂತ, ನಿರಾಳ ಸ್ವಭಾವದವರು. ನಮ್ಮ ಸುತ್ತಮುತ್ತ ಇರೋ ಜನ ಯಾಕೆ ಒಬ್ರಿಗಿಂತ ಒಬ್ರು ಇಷ್ಟು ಬೇರೆ ಬೇರೆ ತರ ಇರ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ನಮ್ಮ ಈ ಪ್ರಕೃತಿ ಹುಟ್ಟಿನಿಂದಲೇ ನಿರ್ಧಾರ ಆಗಿರುತ್ತೆ. ಯಾಕೆ ಒಂದು ಡಯಟ್ ಒಬ್ರಿಗೆ ವರ್ಕ್ ಆಗತ್ತೆ, ಇನ್ನೊಬ್ರಿಗೆ ಆಗಲ್ಲ? ಅಥವಾ ಕೆಲವರು ಯಾಕೆ ಬೇಗ ದಪ್ಪ ಆಗ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲೇ ಇದೆ. ಇದೇ ಕಾರಣಕ್ಕೆ ಆಯುರ್ವೇದದಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಇಲ್ಲ. ಪ್ರತಿಯೊಬ್ಬರ ಆರೋಗ್ಯದ ಪಯಣವೂ ವಿಭಿನ್ನ, ತುಂಬಾನೇ ಪರ್ಸನಲ್. ಸರಿ, ಎಲ್ಲವೂ ಚೆನ್ನಾಗಿದ್ದಾಗ ನಮ್ಮ ಪ್ರಕೃತಿ ಸಮತೋಲನದಲ್ಲಿ ಇರುತ್ತೆ. ಆದ್ರೆ ಈ ಬ್ಯಾಲೆನ್ಸ್ ತಪ್ಪಿದಾಗ ಏನಾಗುತ್ತೆ? ಆಧುನಿಕ ಜೀವನ ಶೈಲಿಯ ಒತ್ತಡಗಳು ಈ ಸಮತೋಲನವನ್ನ ಹೇಗೆ ಹಾಳು ಮಾಡಬಹುದು ಅಂತ ಈಗ ನೋಡೋಣ. ಈ ಕಲ್ಲುಗಳ ಚಿತ್ರ ಒಂದು ಅದ್ಭುತವಾದ ರೂಪಕ. ಎಡಗಡೆ ನೋಡಿ, ಎಲ್ಲವೂ ಒಂದು ಕ್ರಮದಲ್ಲಿದೆ, ಬ್ಯಾಲೆನ್ಸ್ ಆಗಿದೆ, ಅದೇ ಆರೋಗ್ಯ. ಬಲಗಡೆ ಆ ಬ್ಯಾಲೆನ್ಸ್ ತಪ್ಪಿ ಹೋಗಿದೆ, ಅವ್ಯವಸ್ಥೆಯಾಗಿದೆ, ಅದೇ ರೋಗ. ಎಷ್ಟು ಸಿಂಪಲ್ ಅಲ್ವಾ? ನಮ್ಮ ದೇಹದೊಳಗಿನ ದೋಷಗಳ ಸಮತೋಲನ ಅನ್ನೋದು ನಮ್ಮ ಜೀವನ ಶೈಲಿ ಮತ್ತು ಪರಿಸರಕ್ಕೆ ಯಾವಾಗ್ಲೂ ಪ್ರತಿಕ್ರಿಯಿಸ್ತಾ ಇರುತ್ತೆ. ಅಂದ್ರೆ ನೋಡಿ, ನಾವು ತಿನ್ನೋ ಆಹಾರ, ನಮ್ಮ ನಿದ್ದೆ, ನಾವು ಮಾಡೋ ವ್ಯಾಯಾಮ, ನಮ್ಮ ಮಾನಸಿಕ ಒತ್ತಡ, ಅಷ್ಟೇ ಯಾಕೆ ಹೊರಗಿನ ವಾತಾವರಣ ಬದಲಾದ್ರೂ ಇದೆಲ್ಲವೂ ನಮ್ಮ ದೋಷಗಳ ಮೇಲೆ ಪರಿಣಾಮ ಬೀರುತ್ತೆ. ಈಗ ನಾವು ಈ ಕಥೆಯ ವಿಲನ್ ಬಗ್ಗೆ ಮಾತಾಡೋಣ. ಅದರ ಹೆಸರು ಆಮ. ಯಾವಾಗ ನಮ್ಮ ದೋಷಗಳ ಸಮತೋಲನ ತಪ್ಪುತ್ತೋ, ನಮ್ಮ ಜೀರ್ಣಶಕ್ತಿ ಅಂದರೆ ಅಗ್ನಿ ವೀಕ್ ಆಗತ್ತೆ. ಆಗ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೆ ಒಂದು ತರಹದ ವಿಷಕಾರಿ, ಜಿಗುಟಾದ ತ್ಯಾಜ್ಯ ಉತ್ಪನ್ನವಾಗತ್ತೆ. ಇದೇ ಆಮ. ಆಯುರ್ವೇದದ ಪ್ರಕಾರ ಎಲ್ಲ ರೋಗಗಳ ಮೂಲ ಕಾರಣ ಇದೆ. ಈ ಚಿತ್ರದಲ್ಲಿ ನೋಡಿ, ನಮ್ಮ ಜೀರ್ಣಾಗ್ನಿ ದುರ್ಬಲವಾದಾಗ ಅದು ಹೇಗೆ ಈ ಆಮ ಅನ್ನೋ ಟಾಕ್ಸಿನ್ ಅನ್ನು ಸೃಷ್ಟಿಸುತ್ತೆ ಅಂತ. ಈ ಆಮ ಆಮೇಲೆ ನಮ್ಮ ದೇಹದ ಸಣ್ಣ ಸಣ್ಣ ನಾಳಗಳಲ್ಲಿ, ಚಾನೆಲ್ಗಳಲ್ಲಿ ಹೋಗಿ ಬ್ಲಾಕ್ ಆಗತ್ತೆ. ರೋಗಗಳು ಶುರುವಾಗೋದು ಇಲ್ಲಿಂದಾನೇ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಆಯುರ್ವೇದ ಹೇಳುವ ಪರಿಹಾರವೇ ಪಂಚಕರ್ಮ. ಇದು ದೇಹದಲ್ಲಿ ಸಂಗ್ರಹವಾಗಿರೋ ಆಮವನ್ನ ಹೊರಹಾಕಿ ನಮ್ಮ ದೇಹದ ನೈಸರ್ಗಿಕ ಸಮತೋಲನವನ್ನ ಮತ್ತೆ ಸ್ಥಾಪಿಸೋಕೆ ಮಾಡಿರೋ ಒಂದು ಆಳವಾದ ಶುದ್ಧೀಕರಣ ಪ್ರಕ್ರಿಯೆ. ಪಂಚಕರ್ಮ ಅಂದ್ರೆ ಅಕ್ಷರಶಃ 5 ಕ್ರಿಯೆಗಳು ಅಂತ ಅರ್ಥ. ಇದು ಸುಮ್ನೆ ಒಂದು ಡಿಟಾಕ್ಸ್ ಅಲ್ಲ, ಇದು ದೇಹ ಮತ್ತು ಮನಸ್ಸನ್ನ ವಿಷಮುಕ್ತಗೊಳಿಸೋಕೆ ಇರೋ ಒಂದು ಕಂಪ್ಲೀಟ್ ಸಿಸ್ಟಮ್ಯಾಟಿಕ್ ಪ್ರೋಗ್ರಾಮ್. ಒಂದು ರೀತಿ ಫುಲ್ ಸಿಸ್ಟಮ್ ರೀಸೆಟ್ ಅನ್ಬಹುದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಪಂಚಕರ್ಮ ಎಲ್ಲರಿಗೂ ಒಂದೇ ರೀತಿ ಇರಲ್ಲ. ಇದು ಒನ್ ಸೈಜ್ ಫಿಟ್ಸ್ ಆಲ್ ಟ್ರೀಟ್ಮೆಂಟ್ ಅಲ್ಲ. ಒಬ್ಬ ಅನುಭವಿ ವೈದ್ಯರು ನಮ್ಮ ಪ್ರಕೃತಿ, ನಮ್ಮ ಅಸಮತೋಲನ ಎಲ್ಲವನ್ನೂ ನೋಡಿ ನಮಗೆ ಅಂತಾನೆ ಒಂದು ಪರ್ಸನಲೈಸ್ ಚಿಕಿತ್ಸೆಯನ್ನ ರೂಪಿಸ್ತಾರೆ. ಪಂಚಕರ್ಮ ಅನ್ನೋದು ಒಂದೇ ದಿನದಲ್ಲಿ ಮುಗಿಯೋ ಪ್ರಕ್ರಿಯೆ ಅಲ್ಲ, ಇದೊಂದು ಪಯಣ. ಇದರಲ್ಲಿ ಪ್ರಮುಖವಾಗಿ 3 ಹಂತಗಳಿವೆ. ತುಂಬಾನೇ ವ್ಯವಸ್ಥಿತವಾಗಿ ಇದನ್ನ ಮಾಡಲಾಗುತ್ತೆ. ಈ 3 ಹಂತಗಳು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲನೇ ಹಂತ ಪೂರ್ವಕರ್ಮ.
ಇದು ಪ್ರಿಪರೇಷನ್ ಸ್ಟೇಜ್. ಇಲ್ಲಿ ಎಣ್ಣೆ ಮಸಾಜ್, ಸ್ಟೀಮ್ ಬಾತ್ ತರಹದ ಚಿಕಿತ್ಸೆಗಳ ಮೂಲಕ ದೇಹದ ಮೂಲೆ ಮೂಲೆಯಲ್ಲಿ ಅಂಟ್ಕೊಂಡಿರೋ ವಿಷವನ್ನ ಸಡಿಲಗೊಳಿಸಿ ಜೀರ್ಣಾಂಗದ ಕಡೆಗೆ ತರಲಾಗತ್ತೆ. ಎರಡನೇ ಹಂತ ಪ್ರಧಾನ ಕರ್ಮ. ಇದು ಮುಖ್ಯವಾದ ಎಲಿಮಿನೇಷನ್ ಸ್ಟೇಜ್. ಇಲ್ಲಿ 5 ಪ್ರಮುಖ ಕ್ರಿಯೆಗಳ ಮೂಲಕ ಆ ವಿಷವನ್ನ ದೇಹದಿಂದ ಹೊರಹಾಕಲಾಗತ್ತೆ. ಇನ್ನು ಕೊನೆಯ ಹಂತ ಪಶ್ಚಾತ್ಕರ್ಮ, ಅಂದ್ರೆ ಚಿಕಿತ್ಸೆಯ ನಂತರದ ಆರೈಕೆ. ಇಲ್ಲಿ ಸರಿಯಾದ ಆಹಾರ, ಜೀವನ ಶೈಲಿ ಮೂಲಕ ಜೀರ್ಣಾಗ್ನಿಯನ್ನು ಮತ್ತೆ ಬಲಪಡಿಸಿ ದೇಹವನ್ನ ಪುನಶ್ಚೇತನಗೊಳಿಸಲಾಗತ್ತೆ. ಸರಿ, ಇಡೀ ಪ್ರಕ್ರಿಯೆಯ ಒಂದು ಸ್ಥೂಲ ನೋಟ ಸಿಕ್ಕಿತು. ಈಗ ನಾವು ಒಂದು ನಿರ್ದಿಷ್ಟ ಚಿಕಿತ್ಸೆಯ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಶಿರೋಧಾರ ಮತ್ತು ಅದಕ್ಕೆ ಇವತ್ತಿನ ವಿಜ್ಞಾನ ಏನ್ ಹೇಳುತ್ತೆ ಅನ್ನೋದನ್ನ ತಿಳಿಯೋಣ. ಮನ್ಸ್ನಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಆಯುರ್ವೇದ ಟ್ರೀಟ್ಮೆಂಟ್ ಅಂದ್ರೆ ಹೇಗಿರುತ್ತೆ? ಅದರ ಅನುಭವ ಹೇಗಿರುತ್ತೆ? ಬನ್ನಿ ಒಂದು ಉದಾಹರಣೆ ನೋಡೋಣ. ನೋಡಿ, ಇದೇ ಶಿರೋಧಾರ. ಇದೊಂದು ಅದ್ಭುತವಾದ ಚಿಕಿತ್ಸೆ. ಇದರಲ್ಲಿ ಹಣೆಯ ಮೇಲೆ ನಿರಂತರವಾಗಿ ಬೆಚ್ಚಗಿನ ಔಷಧೀಯ ತೈಲದ ಒಂದು ಧಾರೆಯನ್ನ ಹರಿಸಲಾಗುತ್ತೆ. ಇದು ಅತ್ಯಂತ ಆರಾಮದಾಯಕ ಮತ್ತು ಶಾಂತಿದಾಯಕ ಅನುಭವವನ್ನ ಕೊಡುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಾವಿರಾರು ವರ್ಷಗಳ ಹಿಂದಿನ ಈ ಪದ್ಧತಿಗೆ ಇವತ್ತಿನ ಮಾಡರ್ನ್ ಸೈನ್ಸ್ ಕೂಡ ಸೈ ಎಂದಿದೆ. ಸಂಶೋಧನೆಗಳು ಏನ್ ಹೇಳುತ್ತಂದ್ರೆ, ಶಿರೋಧಾರ ಮಾಡೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ಗಳು ಕಡಿಮೆಯಾಗುತ್ತೆ, ನಿದ್ರಾಹೀನತೆಗೆ ಇದು ತುಂಬಾ ಪರಿಣಾಮಕಾರಿ, ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ರೇಟ್ ಕೂಡ ಕಂಟ್ರೋಲ್ಗೆ ಬರುತ್ತೆ, ಮತ್ತೆ ಆತಂಕವನ್ನ ಕಡಿಮೆ ಮಾಡೋ ಗುಣನೂ ಇದಕ್ಕಿದೆ. ಸೊ ಇಲ್ಲಿ ಏನ್ ನಡೀತಾ ಇದೆ? ಕೇವಲ ತಲೆನೋವಿಗೆ ಅಥವಾ ನಿದ್ದೆ ಬರ್ತಿಲ್ಲ ಅಂತ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಿಲ್ಲ. ಬದಲಿಗೆ ನಮ್ಮ ನರಮಂಡಲವನ್ನ, ನರ್ವಸ್ ಸಿಸ್ಟಮ್ ಅನ್ನ ಶಾಂತಗೊಳಿಸೋ ಮೂಲಕ ಇಡೀ ದೇಹದ ಸಮತೋಲನವನ್ನೇ ಸರಿಪಡಿಸಲಾಗ್ತಿದೆ. ಇದೇ ಆಯುರ್ವೇದದ ಸಮಗ್ರ ದೃಷ್ಟಿಕೋನ. ಕೊನೆಯದಾಗಿ ಆಯುರ್ವೇದದ ಪಿತಾಮಹರಲ್ಲಿ ಒಬ್ಬರಾದ ಚರಕರು ಹೇಳಿದ ಒಂದು ಮಾತನ್ನ ನೆನಪಿಸಿಕೊಳ್ಳೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಯಾವುದೇ ವೈದ್ಯರು ಅಥವಾ ಚಿಕಿತ್ಸೆ ನಮಗೆ ದಾರಿ ತೋರಿಸಬಹುದು, ಆದ್ರೆ ಆ ದಾರಿಯಲ್ಲಿ ನಡಿಬೇಕಾದವರು ನಾವೇ. ಆಯುರ್ವೇದ ಅನ್ನೋದು ಕೇವಲ ಚಿಕಿತ್ಸೆ ಅಲ್ಲ, ಅದೊಂದು ಆರೋಗ್ಯಕರ ಜೀವನ ವಿಧಾನ.